ಈ ಒಂದು ಶಬ್ದ ಕೇಳಿದ್ರೆ ಸಾಕು, ರಸ್ತೆಯಲ್ಲಿರೋ ವಾಹನಗಳು ತಕ್ಷಣ ಸೈಡ್ ಕೊಡ್ತವೆ. ಇದಕ್ಕೆ ಕಾರಣ ಒಂದು ಜೀವ. ಎಸ್, ಸೈರನ್ ಹಾಕ್ಕೊಂಡು ಬರುವ ಒಂದು ಆಂಬ್ಯುಲೆನ್ಸ್ನಲ್ಲೇ ಸಾವು ಬದುಕಿನ ನಡುವೆ ಹೋರಾಡುತ್ತಿರೋ ಜೀವ ಇರುತ್ತೆ. ಇವತ್ತಿಗೂ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಸೈರನ್ ಹಾಕೊಂಡು ಹೋಗ್ತಿದ್ರೆ ಅದನ್ನ ನೋಡುವ ಜನ ಸಂಬಂಧವೇ ಇಲ್ದಿದ್ರು ದೇವರಲ್ಲಿ ಸ್ವಾಮಿ ಆ ಜೀವಕ್ಕೆ ಒಳ್ಳೆಯದಾಗ್ಲಪ್ಪ ಅಂತ ಬೇಡಿಕೊಳ್ಳೋದನ್ನ ನಾವು ನೀವು ನೋಡಿದ್ದೀವಿ. ಆದ್ರೆ ಒಂದು ಕ್ಷಣ ಜಸ್ಟ್ ಊಹಿಸಿ, ಜೀವ ಉಳಿಸಬೇಕಿದ್ದ ಅದೇ ಆಂಬ್ಯುಲೆನ್ಸ್ನಲ್ಲಿ ಸಾವಿನ ನಶೆ ಕೊಡುವ ಮಾದಕ ವಸ್ತುಗಳನ್ನ ಹೊತ್ತು ಓಡಾಡ್ತಿದ್ರೆ, ರೋಗಿಯ ಬದಲು ಅದರೊಳಗೆ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಇದ್ರೆ, ಜನರು ಅಯ್ಯೋ ಪಾಪ ಅಂತೇಳಿ ದಾರಿ ಕೊಟ್ಟ ವಾಹನ ಡ್ರಗ್ಸ್ ಮಾಫಿಯಾದ VIP ವೆಹಿಕಲ್ ನಂತಾಗಿದ್ರೆ, ಇದು ಸಿನಿಮಾ ಅಲ್ಲ, ಕ್ರೈಮ್ ಸೀರಿಯಲ್ಲು ಅಲ್ಲ, ವೆಬ್ ಸೀರೀಸ್ ಮೊದಲೇ ಅಲ್ಲ. ಇದು ನಮ್ಮ ಕರ್ನಾಟಕದಲ್ಲೇ ಕಡಲ ಕಿನಾರೆ ಮಂಗಳೂರಿನಲ್ಲಿ ಬಹಿರಂಗವಾಗಿರೋ ನಿಗೂಢ ರಹಸ್ಯ. ಪುಡಿಗಾಸಿಗೆ ಡ್ರಗ್ಸ್ ಸಾಗಿಸುತ್ತಿದ್ದ ಒಬ್ಬ ಪೆಡ್ಲರ್ ಕಳೆದ ಜೂನ್ 25ನೇ ತಾರೀಕು ಸಿಕ್ಕಿಬಿದ್ದಿದ್ದ. ಇವನು ಸಿಕ್ಕಿಬಿದ್ದ ಒಂದು ತಿಂಗಳಿಗೆ ಮತ್ತೊಂದು ಭಯಾನಕ ರಹಸ್ಯ ಹೊರಬಿದ್ದಿದೆ. ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಲೇ ಅವನ ಬಾಯಿಂದ ಅದೊಂದು ಹೆಸರು ಹೊರಬಂದಿತ್ತು. ದೆಹಲಿ, ಬೆಂಗಳೂರು, ಬಾಗಲಕೋಟೆ, ಮಂಗಳೂರು ಹೀಗೆ ಹಲವಾರು ನಗರಗಳೊಂದಿಗೆ ಜಾಯಿಂಟ್ ಕನೆಕ್ಷನ್ ಇಟ್ಕೊಂಡು ಒಂದು ಭಾರಿ ಡ್ರಗ್ಸ್ ಮಾಫಿಯಾ ಬೆಳಕಿಗೆ ಬಂದಿದೆ. ಈ ಕಥೆಯಲ್ಲಿ ಒಬ್ಬ ಪರಾರಿಯಾಗಿರುವ ಆಂಬ್ಯುಲೆನ್ಸ್ ಚಾಲಕ 5 kg MDMA, ಅದರ ಬೆಲೆ ಸುಮಾರು 5 ಕೋಟಿಗೂ ಅಧಿಕ. ಅವನು ಡ್ರಗ್ಸ್ ಸಾಗಿಸೋಕೆ ಅನುಸರಿಸಿದ ವಿಧಾನ ಖುದ್ದು ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ. ನಿಮಗೆ ಪುಷ್ಪ ಸಿನಿಮಾ ನೆನಪಾಗ್ತಿದೆ ಅಲ್ವಾ? ಅದರಲ್ಲಿ ಹಾಲಿನ ಟ್ಯಾಂಕರ್ ಒಳಗೆ ರಕ್ತ ಚಂದನ ಸ್ಮಗ್ಲಿಂಗ್ ಮಾಡಿದ್ರೆ ಇವನೊಬ್ಬ ಆಂಬ್ಯುಲೆನ್ಸ್ನಲ್ಲೇ ಡ್ರಗ್ಸ್ ಡೀಲಿಂಗ್ ಮಾಡ್ತಿದ್ದ. ಇಷ್ಟಕ್ಕೂ ಯಾರವನು? ಅವನಿಗೆ ಈ ಐಡಿಯಾ ಬಂದಿದ್ದಾದ್ರೂ ಹೇಗೆ? ಒಂದು ವ್ಯವಸ್ಥಿತ ಡ್ರಗ್ಸ್ ಮಾಫಿಯಾದ ಇನ್ ಡೆಪ್ತ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಆರಂಭವಾಗೋದು ಜೂನ್ 25ನೇ ತಾರೀಕಿನಂದು ಮಂಗಳೂರು ನಗರದ ಸೂರತ್ಕಲ್ ಪ್ರದೇಶದಲ್ಲಿ. CCB ಪೊಲೀಸರಿಗೆ ಅದೊಂದು ಮಾಹಿತಿ ಸಿಕ್ಕಿತ್ತು. ಒಬ್ಬ ವ್ಯಕ್ತಿ MDMA ಡೀಲ್ ಮಾಡ್ತಿದ್ದಾನೆ ಅನ್ನೋದು. CCB ಅಲರ್ಟ್ ಆಯ್ತು. ತಕ್ಷಣ ದಾಳಿಯನ್ನು ಮಾಡ್ತು. ಅವನೊಬ್ಬ ಸ್ಪಾಟ್ ಅಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ. ಅಂದಾಗೆ ಆತನ ಹೆಸರು ಅಣ್ಣಪ್ಪ ಸ್ವಾಮಿ ಅಲಿಯಾಸ್ ಮನು. ಆತನಿಂದ 15 ಗ್ರಾಂ MDMA ವಶಪಡಿಸಿಕೊಂಡ ಪೊಲೀಸರು ಕೇಸ್ ಫೈಲ್ ಸೈಡ್ಗಿಟ್ಟು ಸೈಲೆಂಟ್ ಆಗ್ಲಿಲ್ಲ. ಆರೋಪಿಗೆ ಹಗ್ಗ ಹಾಕಿ ಅದೊಂದು ಪ್ರಶ್ನೆ ಕೇಳಿದ್ರು, ಯಾರು? ಈ ದಂಧೆಯ ಹಿಂದೆ ಇರೋದು ಯಾರು? ಇದೊಂದು ಪ್ರಶ್ನೆಗೆ ಅವನು ಕೊಟ್ಟ ಉತ್ತರ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿತು. ಯಾವುದೇ ಆರೋಪಿಯನ್ನ ಅರೆಸ್ಟ್ ಮಾಡುತ್ತಲೇ ಪೊಲೀಸರು ಮಾಡೋ ಮೊದಲ ಕೆಲಸ ಅಂದ್ರೆ ಅವನ ಮೊಬೈಲ್ಗೆ ಕೈ ಹಾಕೋದು. ಅದೇ ರೀತಿ CCB ಪೊಲೀಸರು ಆರೋಪಿ ಮನು ಮೊಬೈಲ್ ಅನ್ನ ಕಿತ್ಕೊಂಡು ತನಿಖೆ ಆರಂಭಿಸಿದ್ರು. ಕಾಲ್ ಡೀಟೇಲ್ಸ್ ತೆಗೆಸಿದ್ರು, ಕಾಂಟ್ಯಾಕ್ಟ್ ಗಳನ್ನ ಚೆಕ್ ಮಾಡಿದ್ರು, ಫೋನ್ ಪೇ ತಡ್ಕಾಡಿದ್ರು, ದೊರೆತ ಪ್ರತಿ ಸಣ್ಣ ಸುಳಿವನ್ನು ಬಿಡದೆ ಕನೆಕ್ಟ್ ಮಾಡಿದ್ರು. ಆಗ್ಲೇ ನೋಡಿ ಪೊಲೀಸರಿಗೆ ಅದೊಂದು ಮಾಹಿತಿ ಸಿಕ್ಕಿದ್ದು. ಡ್ರಗ್ಸ್ ಮಂಗಳೂರಿನಲ್ಲಿ ದೊರಕಿಲ್ಲ, ಅದು ಬರೋದು ದೂರದ ದೆಹಲಿಯಿಂದ ಅನ್ನೋದು ಗೊತ್ತಾಗಿತ್ತು. ಎಸ್, ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಕರಾವಳಿಗೆ. ನಮಗೆ ಸಿಕ್ಕಿರೋನು ಒಂದು ಕೊಂಬೆ ಅಷ್ಟೇ. ಬೇರು ಮತ್ತು ಬುಡ ಬೆಚ್ಚಗೆ ಎಲ್ಲೋ ಕೂತಿದೆ ಅಂತ ಡಿಸೈಡ್ ಮಾಡಿದ ಪೊಲೀಸರು ಡ್ರಗ್ಸ್ ಡೀಲಿಂಗ್ ಬುಡಕ್ಕೆ ಕೊಡಲಿ ಇಡೋ ಆಲೋಚನೆ ಮಾಡಿದ್ರು. ಇದೊಂದು ಸೊಫೆಸ್ಟಿಕೇಟೆಡ್ ನೆಟ್ವರ್ಕ್ ಅನ್ನೋದನ್ನ ಕಂಡುಕೊಂಡ್ರು ಮಂಗಳೂರಿನ CCB ಪೊಲೀಸರು.
ಆಪರೇಷನ್ ಬಾಗಲಕೋಟೆ. ಎಸ್, ಮಂಗಳೂರಿನ ಸಿಸಿಬಿ ಪೊಲೀಸರಿಗೆ ಅದೊಂದು ಕ್ಲೂ ಸಿಕ್ಕಿತ್ತು. ಹೀಗಾಗಿ ಅದೊಂದು ಆಪರೇಷನ್ಗೆ ಸಜ್ಜಾದ್ರು. ಅದು ಆಪರೇಷನ್ ಬಾಗಲಕೋಟೆ. ಜುಲೈ 15ನೇ ತಾರೀಕು ಸಿಸಿಬಿಗೆ ಖಚಿತ ಮಾಹಿತಿಯೊಂದು ಸಿಕ್ಕಿತ್ತು. ಅದರಂತೆ ದೆಹಲಿಯಿಂದ ಇಬ್ಬರು ಶಂಕಿತರು ಡ್ರಗ್ಸ್ ತಗೊಂಡು ಬೆಂಗಳೂರಿಗೆ ಬೈ ರೋಡ್ ಬರ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಅದು. ತಕ್ಷಣ ಅಲರ್ಟ್ ಆದ ಪೊಲೀಸರು ಬಾಗಲಕೋಟೆಯ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಇರೋ ಲಾಡ್ಜ್ ಒಂದರ ಮೇಲೆ ದಾಳಿ ಮಾಡಿದ್ರು. ಇಬ್ಬರು ಆರೋಪಿಗಳು ಸಿಕ್ಕಿಬಿದ್ರು, ಮೊಹಮ್ಮದ್ ಅಲ್ಫಾಜ್ ಮತ್ತು ಮೊಹಮ್ಮದ್ ಮುಸ್ತಫಾ. ಅವರ ಬಳಿ ಇದ್ದ ಬ್ಯಾಗ್ ಒಂದರ ಬಾಯಿ ತೆರೆದು ನೋಡಿದ್ರೆ ಪೊಲೀಸರಿಗೆ ಶಾಕ್. ಒಟ್ಟು 5.196 kg MDMA, ಅಂದಾಜು ಮೌಲ್ಯ 5.2 ರಿಂದ 5.5 ಕೋಟಿ. ಇದು ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಸಿಸಿಬಿ ಆಡಿದ ಅತಿ ದೊಡ್ಡ ಬೇಟೆ. ಈ ಡ್ರಗ್ಸ್ ದಂಧೆಯಲ್ಲಿ ಆಂಬ್ಯುಲೆನ್ಸ್ ಪಾತ್ರವೇನು, ಅದರ ಚಾಲಕ ಯಾರು ಅನ್ನೋ ಅಸಲಿ ಕತೆ ಆರಂಭವಾಗೋದೇ ಇಲ್ಲಿಂದ. ಇದುವರೆಗೂ ಎಲ್ಲಾ ಡ್ರಗ್ಸ್ ಕೇಸುಗಳಂತೆಯೇ ಈ ಕೇಸು ಕೂಡ. ಆದ್ರೆ ಈ ಕತೆ ಮತ್ತೊಂದು ಟರ್ನ್ ಪಡೆದುಕೊಂಡಿತ್ತು. ಬಾಗಲಕೋಟೆಯ ಲಾಡ್ಜಿನಲ್ಲಿ ಸಿಕ್ಕಿಬಿದ್ದ ಇಬ್ಬರನ್ನ ಎತ್ತಾಕೊಂಡು ಬಂದು ವಿಚಾರಣೆ ಮಾಡುತ್ತಲೇ ಪೊಲೀಸರಿಗೆ ಮತ್ತೊಂದು ಹೆಸರು ಗೊತ್ತಾಗಿತ್ತು. ಜಲೀಲ್ ಬಾಬಾ ಅಲಿಯಾಸ್ ಬಾಬಾ. ಜಲೀಲ್ ಬಾಬಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮೂಲದವನು. ವೃತ್ತಿಯಲ್ಲಿ ಆಂಬ್ಯುಲೆನ್ಸ್ ಚಾಲಕ. 2 ಆಂಬ್ಯುಲೆನ್ಸ್ಗಳನ್ನ ಇಟ್ಕೊಂಡಿದ್ದ. ಪೊಲೀಸರ ಆರೋಪದ ಪ್ರಕಾರ ಆ ಇಬ್ಬರು ಈತನಿಗೆ ಡ್ರಗ್ಸ್ ಪೂರೈಕೆ ಮಾಡ್ತಿದ್ರಂತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಶ ಏನಪ್ಪಾ ಅಂದ್ರೆ, ಇವರಿಂದ ಡ್ರಗ್ಸ್ ಪಡೆದುಕೊಳ್ತಿದ್ದ ಜಲೀಲ್ ಬಾಬಾ ಸಮಾಜ ಸೇವೆ ಮಾಡ್ತೀನಿ ಅನ್ನೋ ಪೋಷಾಕು ಧರಿಸ್ಕೊಂಡು ತನ್ನ ಆಂಬ್ಯುಲೆನ್ಸ್ ನಲ್ಲೇ ಡ್ರಗ್ಸ್ ಸಾಗಾಟ ಮಾಡ್ತಿದ್ದ. ಈ ಮಾಹಿತಿ ಹೊರಬಿದ್ದಿದ್ದೆ ಬೆಚ್ಚಿ ಬಿದ್ದಿದ್ರು ಸಿಸಿಬಿ ಪೊಲೀಸರು. ನಮಗೆ ಎದುರಾಗೋದು ಒಂದು ಪ್ರಶ್ನೆ, ಯಾಕೆ ಸೋಷಿಯಲ್ ವರ್ಕರ್ ಅನ್ನೋ ಐಡೆಂಟಿಟಿ ಇಟ್ಕೊಂಡು ಆಂಬ್ಯುಲೆನ್ಸ್ ನಲ್ಲಿ ಜಲೀಲ್ ಬಾಬಾ ಡ್ರಗ್ಸ್ ಸಾಗಾಟ ಮಾಡುತ್ತಿದ್ದದ್ದು ಯಾಕೆ ಅಂತ ನೋಡಿದ್ರೆ ಕಾರಣ ಸಿಂಪಲ್. ಆಂಬ್ಯುಲೆನ್ಸ್ ಅಂದಾಕ್ಷಣ ನಮಗೊಂದು ಅನುಕಂಪ. ಆ ಅನುಕಂಪವನ್ನೇ ಟ್ರಂಪ್ ಕಾರ್ಡ್ ಮಾಡಿಕೊಂಡ ಜಲೀಲ್ ಬಾಬಾ ತನ್ನ ಆಂಬ್ಯುಲೆನ್ಸ್ ನಲ್ಲೇ ಡ್ರಗ್ಸ್ ಸ್ಮಗ್ಲಿಂಗ್ ಆರಂಭಿಸಿದ್ದ. ಯಾರೊಬ್ಬರು ಅದನ್ನ ತಡೆಯೋದಿಲ್ಲ. ಸ್ಪೀಡ್ ಆಗಿ ಡೆಲಿವರಿ ಪಾಯಿಂಟ್ ರೀಚ್ ಆಗಬಹುದು, ಯಾರಿಗೂ ಅನುಮಾನ ಬರೋದಿಲ್ಲ. ಎಮರ್ಜೆನ್ಸಿ ಹೆಸರಲ್ಲೇ ಪೊಲೀಸರ ದಾರಿ ತಪ್ಪಿಸೋ ಪ್ಲಾನ್ ಮಾಡಿದ್ದ ಜಲೀಲ್ ಬಾಬಾ ಅಲಿಯಾಸ್ ಆಂಬ್ಯುಲೆನ್ಸ್ ಬಾಬಾ. ಅದ್ಯಾವಾಗ ಜಲೀಲ್ ಬಾಬಾ ಹೆಸರು ಹೊರಬಂತೋ ಅದ್ಯಾರು ಅವನಿಗೆ ಮಾಹಿತಿ ಕೊಟ್ಟರು ಗೊತ್ತಿಲ್ಲ. ಬಾಬಾ ಎಸ್ಕೇಪ್, ಜಲೀಲ್ ಬಾಬಾ ಎಸ್ಕೇಪ್. ಭರ್ತಿ 8 ದಿನಗಳೇ ಉರುಳಿ ಹೋದ್ವು. ಅವನ ಮೊಬೈಲ್ ಸ್ವಿಚ್ಡ್ ಆಫ್ ಆಗಿದೆ. ಇವತ್ತಲ್ಲ ನಾಳೆ ಸಿಕ್ಕಿ ಬೀಳ್ತಾನೆ. ಅವನು ಪೊಲೀಸರ ಕೈಗೆ ಸಿಕ್ಕ ನಂತರವಷ್ಟೇ ಈ ಜಾಲದ ಮತ್ತಷ್ಟು ರೋಚಕ ರಹಸ್ಯಗಳು ಹೊರಬರ್ತವೆ. ಅವನ ಪತ್ತೆಗೆ ಬಿಗಿಯಾದ ಬಲೆ ಹೆಣೆಯಲಾಗಿದೆ. ಇದು ಸಣ್ಣ ನೆಟ್ವರ್ಕ್ ಅಲ್ಲ, ಇದೊಂದು ಇಂಟರ್ನ್ಯಾಷನಲ್ ಮಾಫಿಯಾ ಅಂತಿದ್ದಾರೆ ಪೊಲೀಸರು. ದೆಹಲಿ, ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಕೇರಳ ಹೀಗೆ ಹಲವು ಪ್ರದೇಶಗಳಿಗೆ ಡ್ರಗ್ಸ್ ಸರಬರಾಜು ಆಗಿರುವ ಸಾಧ್ಯತೆಯ ಬಗ್ಗೆ ತನಿಖೆ ನಡೆಯುತ್ತಿದೆ. ಇದೀಗ ಬಂಧಿತರಾಗಿರೋರೇನು ಫೀಲ್ಡ್ಗೆ ಹೊಸಬರಲ್ಲ. ಈ ಹಿಂದೆಯೂ ಡ್ರಗ್ಸ್ ಕೇಸಲ್ಲಿ ತಗಲಾಕೊಂಡು ಜೈಲು ನೋಡಿ ಬಂದವ್ರೆ. ಒಂದು ಕಾಲದಲ್ಲಿ ಆಂಬ್ಯುಲೆನ್ಸ್ ಅಂದ್ರೆ ಭರವಸೆ, ಆದ್ರೆ ಇವತ್ತು ಅದೊಂದು ತನಿಖೆ. ಜೀವ ಉಳಿಸುವ ಆಂಬ್ಯುಲೆನ್ಸ್ ಮೇಲೂ ನಾವು ಇದೀಗ ಅನುಮಾನದ ನೋಟ ಬೀರುವಂತಾಗಿದೆ. ಪೂರ್ಣ ಪ್ರಮಾಣದ ತನಿಖೆ ಮುಗಿಯುವಷ್ಟರಲ್ಲಿ ಅದೆಷ್ಟು ಹೆಸರುಗಳು ಹೊರಬರುತ್ತವೋ ಗೊತ್ತಿಲ್ಲ. ಈ ಜಾಲ ಎಷ್ಟು ದೊಡ್ಡದು, ಎಲ್ಲೋ ಕೂತು ಆಪರೇಟ್ ಮಾಡ್ತಿರೋ ಕಿಂಗ್ ಪಿನ್ ಯಾರು? ಜಲೀಲ್ ಬಾಬಾ ಸಿಕ್ಕಿಬಿದ್ರೆ ಮತ್ತಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ಳಬಹುದು, ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ರಣಬೇಟೆ ಆರಂಭಿಸಿರೋ ಮಂಗಳೂರು ಸಿಸಿಬಿ ಪೊಲೀಸರಿಗೆ ಆಲ್ ದಿ ಬೆಸ್ಟ್. ಕ್ಯಾಚ್ ದ ಕಲ್ಪ್ರೇಟ್ಸ್ ಆಸ್ ಸೂನ್ ಆಸ್ ಪಾಸಿಬಲ್. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.